ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಪ್ರತ್ಯೇಕ ರಾಷ್ಟ್ರದ ಕಿಡಿ ಇವತ್ತು ಸಂಸತ್ನಲ್ಲೂ ಪ್ರತಿಧ್ವನಿಸಿದೆ. ಡಿಕೆ ಸುರೇಶ್ ಮತ್ತು ಕಾಂಗ್ರೆಸ್ ಕ್ಷಮೆಯಾಚಿಸಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಗದ್ದಲ ಗಲಾಟೆ ನಡುವೆ ಕಾಂಗ್ರೆಸ್ ಅಂತರ ಕಾಯ್ದುಕೊಂಡಿದೆ. ದೇಶ ಇಬ್ಬಾಗ ಮಾಡೋ ಹೇಳಿಕೆಯನ್ನು ಒಪ್ಪೋದಿಲ್ಲ ಅಂತ ಮಲ್ಲಿಕಾರ್ಜುನ ಖರ್ಗೆ ತಮ್ಮದೇ ಸಂಸದರ ವಿರುದ್ಧ ಗರಂ ಆಗಿದ್ದಾರೆ. ವಿಭಜನೆ ಕೂಗು ಹಾಕಿದ ಸುರೇಶ್ ಕನ್ನಡಕ್ಕೆ ಅನ್ಯಾಯ ಅಂತ ಯೂಟರ್ನ್ ಹೊಡೆದಿದ್ದಾರೆ. ಇತ್ತ ರಾಜ್ಯ ಕಾಂಗ್ರೆಸ್ ಅನ್ನ ಈ ಹೇಳಿಕೆ ವಿಭಜಿಸಿದೆ. ಸಿಎಂ ಅಖಂಡತೆಯ ಪಾಠ ಮಾಡಿದರೆ ಪರಮೇಶ್ವರ್ ಬಲಿದಾನ ನೆನಪಿಸಿದ್ದಾರೆ. ಆದರೆ ಅನುದಾನ ಅನ್ಯಾಯದ ವಿರುದ್ಧ ದಿಲ್ಲಿ ಚಲೋ ಹಮ್ಮಿಕೊಂಡಿದೆ. ಹನುಮ ಯುದ್ಧಕ್ಕೆ ತಾತ್ಕಾಲಿಕ ವಿರಾಮ ಬಿದ್ದಿದೆ. ಆದರೆ ಯುದ್ಧದ ಮಧ್ಯೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ.ಕೆಗೆ ಹಾಕಿದ್ದಂತ ಕೇಸರಿ ಶಾಲಿನ ಬಗ್ಗೆ ಗೌಡ್ರು ಬೇಸರ ಹೊರಹಾಕಿದ್ದಾರೆ. ಇದು ಜಾತ್ಯತೀತತೆಗೆ ಕಳಂಕ ಅಂತ ಡಿಕೆಶಿ ತಿವಿದಿದ್ದಾರೆ. ಕೇಸರಿ ಕೆಂಡವಾಗ್ತಾ ಇದ್ದಂತೆ ಎಚ್.ಡಿ.ಕೆ ಸನಾತನ ಸಂಕೇತ ಅಂತ ಸಾಫ್ಟ್ ಆಗಿದ್ದಾರೆ. ಎಲೆಕ್ಷನ್ ಈಸ್ ನಾಟ್ ಆಲ್ವೇಸ್ ಮ್ಯಾಥಮೆಟಿಕ್ಸ್, ಇಟ್ ಈಸ್ ಅ ಕೆಮಿಸ್ಟ್ರಿ. ಹಾಗಾಗಿ ಬಿಜೆಪಿ ಲ್ಯಾಬ್ನಲ್ಲಿ ಮೈತ್ರಿ ಕೆಮಿಸ್ಟ್ರಿ ಸಿದ್ಧವಾಗ್ತಾ ಇದೆ. ಗಾಳಕ್ಕೆ ಬೀಳದ ರೆಡ್ಡಿ 3 ಕ್ಷೇತ್ರಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಇತ್ತ ದಳವಾಯಿ ನಿಖಿಲ್ ಗೋವಾ ಮುಖ್ಯಮಂತ್ರಿ ಜೊತೆ ಸರ್ವೆ ರಿಪೋರ್ಟ್ನ ಮೀಟಿಂಗ್ ಮಾಡಿದ್ದಾರೆ. ಮದುವೆ ಅನ್ನೋದು ಅದೊಂದು ಅನುಬಂಧ, ಆದರೆ ಈ ಘಟನೆಯಲ್ಲಿ ಅದು ದುಡ್ಡಿನ ದಂಧೆ. ಸುಂದರಿಯನ್ನ ಮದುವೆಯಾಗೋದಕ್ಕೆ ಹೋಗಿ ಯುವಕ ಬೀದಿಗೆ ಬಿದ್ದಿದ್ದಾನೆ. ಮಗಳನ್ನ ಕೊಡ್ತೀನಿ ಅಂತ ನಂಬಿಸಿ ದಂಪತಿ 25 ಲಕ್ಷ ಪೀಕಿದ್ದಾರಂತೆ. ಅಲ್ಲದೆ ಸುಳ್ಳು ಕೇಸ್ ಮೇಲೆ ಜೈಲಿಗೂ ಅಟ್ಟಿ ಕ್ರೌರ್ಯ ಮೆರೆದಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.